ಅವನು ಸ್ವಲ್ಪ ಹೊತ್ತು ತಲೆ ತಗ್ಗಿಸಿ ನಿಂತ. ನಂತರ ಕಿಟಕಿಯಿಂದ ಹೊರಗೆ ನೋಡಲು ಆರಂಭಿಸಿದ. ಬಹುಶಃ ಭಾವನೆಯನ್ನು ಹತ್ತಿಕ್ಕುವ ಪ್ರಯತ್ನವೇನೋ. ನಂತರ 2 ಕೈಗಳನ್ನು ಟೇಬಲ್ ಮೇಲೆ ಊರಿ ಮುಂದೆ ಬಾಗಿ ಅವರತ್ತಲೇ ನೋಡುತ್ತಾ ಕೇಳಿದ, ಹೇಳಿ ಸರ್, ನನ್ನನ್ನು ನೋಡಿದ್ರೆ ನಾನು ಕೊಲೆ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತಾ? ನನ್ನ ಈ ಕೈಗಳಿಂದ ನಾನು ಪ್ರೀತಿಸಿದ ಹುಡುಗಿಯ ಅಪ್ಪನನ್ನೇ ಕೊಲೆ ಮಾಡೋಕ್ಕೆ ಸಾಧ್ಯವಾ? ಮಾತನಾಡುತ್ತಾ ಅವನು ಉದ್ವಿಗ್ನನಾದ. ಅವರು ಅವನತ್ತಲೇ ನೋಡಿದ್ರು. ನಂತರ ಕುರ್ಚಿಯನ್ನು ಹಿಂದೆ ತಳ್ಳಿ ಎದ್ದು ನಿಂತು ಅವನ ಭುಜದ ಮೇಲೆ ಕೈ ಹಾಕಿದ್ರು, ಸಾಂತ್ವನ ನೀಡುವಂತೆ. ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದ ದಿನವೇ ಇಲ್ಲಿರುವ ಕೈದಿಗಳ ಫೈಲ್ಗಳನ್ನೆಲ್ಲ ಓದಿದೆ. ನಿಮಗೆ ಯಾಕೆ ಶಿಕ್ಷೆ ಆಗಿದೆ ಅಂತಲೂ ನನಗೆ ಗೊತ್ತು. ಆದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. 5 ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ನಡೆ ನುಡಿ ಎಲ್ಲದರಲ್ಲೂ ನಿಮ್ಮದು ತುಂಬ ಶಿಸ್ತು, ಸಂಯಮದ ಜೀವನ. ನಿಮ್ಮಂಥವರು ಸೈನ್ಯದಲ್ಲೇ ಇರಬೇಕಾಗಿತ್ತು. ಯಾವ ವಿಷಯಕ್ಕೂ ನೀವು ತಕರಾರು ಮಾಡೋದಿಲ್ಲ. ಜಗಳ, ಹೊಡೆದಾಟ ಅಂತೂ ಇಲ್ಲವೇ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ನನಗೆ ಅನಿಸುತ್ತೆ ತುಂಬ ಉದ್ವೇಗದಲ್ಲಿದ್ದಾಗ ನೀವು ಅವರಿಗೆ ಚೂರಿ ಹಾಕಿರ್ಬೋದು ಅಂತ. ಸುಳ್ಳು. ನೀವು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು. ಕೊಲೆ ಮಾಡೋದಿರಲಿ, ಆ ಚೂರಿಯನ್ನೇ ನಾನು ನೋಡಿರಲಿಲ್ಲ. ಕರುಣಾಕರನ ಭುಜಗಳನ್ನು ಬಿಗಿಯಾಗಿ ಹಿಡಿದು ಅಲಗಿಸುತ್ತಾ ಕಣ್ ಕೆರಳಿಸಿ ಲಕ್ಷ್ಮಣ್ ಏರು ಧ್ವನಿಯಲ್ಲಿ ಕೇಳಿದ. ಇಂತಹ ಕೂಗಾಟ, ಒಡೆದಾಟ ಜೈಲಿನಲ್ಲಿ ಹೊಸದಲ್ಲವಾದ್ದರಿಂದ ಅಲ್ಲಿಯ ಸಿಬ್ಬಂದಿ ಒಳಗೆ ಧಾವಿಸಿ ಬಂದರು. ಅವರನ್ನು ನೋಡಿ ಲಕ್ಷ್ಮಣ್ ದೂರ ಸರಿದು ನಿಂತ. ನೋ ಪ್ರಾಬ್ಲಮ್, ಅಂಥದ್ದೇನು ಸಮಸ್ಯೆ ಇಲ್ಲ. ನೀವೆಲ್ಲ ನಿಮ್ಮ ಕೆಲಸ ಅಟೆಂಡ್ ಮಾಡಿ, ಕರುಣಾಕರನ್ ಹೇಳಿದರು. ಎಲ್ಲರೂ ಹೊರಗೆ ಹೋಗೋದನ್ನೇ ಕಾದಿದ್ದು ನಂತರ ಶಾಂತವಾಗಿ ಕೇಳಿದರು, ನಿಮಗೆ ಮಗಳನ್ನು ಕೊಡೋದಿಲ್ಲ ಅಂತ ಅವರು ಹೇಳಿದ್ರಾ? ಹಾಗೇನಿಲ್ಲ ಸರ್, ಅವರ ಒಪ್ಪಿಗೆ ತಗೊಂಡು ಆಮೇಲೆ ನಾವು ಮದುವೆಯ ನಿರ್ಧಾರಕ್ಕೆ ಬಂದಿದ್ದು. 1 ತಿಂಗಳು ರಜಾ ಹಾಕಿ ಊರಿಗೆ ಬಂದಿದೆ. ಅಣ್ಣ ಪಟ್ಟಣಕ್ಕೆ ಹೋಗಿದ್ದ. ರೇಣುಕಾನ ಮಾತನಾಡಿಸ್ಕೊಂಡು ಬರೋಕ್ಕೆ ನಾನು ತೋಟದ ಮನೆಗೆ ಹೋಗಿದ್ದೆ. ಮನೆಗೆ ಬಂದಾಗ ತಿಪ್ಪಯ್ಯ ನಮ್ಮ ಮನೆ ವರಾಂಡದಲ್ಲೇ ಸತ್ತು ಬಿದ್ದಿದ್ದ. ಆಗ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಯಾರೂ ಇರಲಿಲ್ವೇನು? ಇಬ್ಬರು ಹಿಂದಿನ ದಿನ ಮದ್ರಾಸಿಗೆ ಹೋಗಿದ್ರು. ಮತ್ತೆ ಕೊಲೆಯಾದ ಟೈಮ್ನಲ್ಲಿ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ವೇ? ಕರುಣಾಕರನ್ ಧ್ವನಿಯಲ್ಲಿ ಈಗ ಕುತೂಹಲವಿತ್ತು. ಅತ್ತಿಗೆ ಇರಬೇಕಾಗಿತ್ತು, ಆದರೆ ನಾನು ಮನೆಗೆ ಹೋದಾಗ ಅವರು ಇರಲಿಲ್ಲ. ಜನ ಸೇರಿ ಗಲಾಟೆ ಶುರುವಾದ ಮೇಲೆ ಅವರ ಮನೆಗೆ ಬಂದಿದ್ದು. ನಾನು ಮನೆಯೊಳಗೆ ಹೋಗಿ ರಕ್ತದ ಕೋಡಿ ನೋಡಿ ಹಿಂತಿರುಗೋದ್ರೊಳಗೆ ಒಂದಿಬ್ಬರು ನನ್ನ ಹಿಂದೆ ಬಂದರು. ಅಯ್ಯೋ, ತಿಪ್ಪಯ್ಯನ ಕೊಲೆಯಾಗಿದೆ ಅಂತ ಹೇಳಿದರು. ಅದು ತಿಪ್ಪಯ್ಯನ ಹೆಣ ಅಂತ ನನಗೆ ಆಗಲೇ ಗೊತ್ತಾಗಿದ್ದು. ಅವನು ರೇಣುಕಾಳ ತಂದೆ. ಅದಕ್ಕೆ ಆ ಕೊಲೆಯ ಪಟ್ಟ ನನ್ನ ತಲೆಗೆ ಕಟ್ಬಿಟ್ರು. ಅವನ ಕೋಪ ಕರಗಿ ಆ ಜಾಗವನ್ನು ಹತಾಶೆ ಆವರಿಸ್ಕೊಂಡಿತ್ತು. ವೆರಿ ಸ್ಯಾಡ್. ಒಮ್ಮೊಮ್ಮೆ ನಿರಪರಾಧಿಗೂ ಶಿಕ್ಷೆಯಾಗಿ ಬಿಡುತ್ತೆ. ಕರುಣಾಕರನ್ ಸಾಂತ್ವನ ನೀಡುವಂತೆ ಹೇಳಿದರು. ಜೀವಾವಧಿ ಶಿಕ್ಷೆ ಅಂದರೆ ಕೊನೆ ತನಕ ಜೈಲಿನಲ್ಲಿ ಇರಬೇಕು ಅಂತ ಏನಿಲ್ಲ. ನಿಮ್ಮ ನಡತೆಯ ಬಗ್ಗೆ ಒಳ್ಳೆಯ ರಿಪೋರ್ಟ್ ಕಳಿಸಿದ್ದೀನಿ. ಗಣರಾಜ್ಯೋತ್ಸವದ ದಿನ ಕೆಲವು ಕೈದಿಗಳ ಬಿಡುಗಡೆಯಾಗತ್ತೆ ಅಂತ ಸರ್ಕಾರವು ತಿಳಿಸಿದೆ. ನೋಡೋಣ, ಬಿಡುಗಡೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೇನೋ ಅಂತ. ಈ ವಿಷಯನ ದಿನಪತ್ರಿಕೆಯಲ್ಲಿ ನಾನು ಓದಿದೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಜೈಲಿನಿಂದ ಹೊರಗೆ ಈಗಲೂ ನನಗೆ ಜೀವನ ಇದೆ ಸರ್. ಹಳ್ಳಿಯ ಆಸೆಯನ್ನೆಲ್ಲ ಮಾರಿ ಅಣ್ಣ ಇಲ್ಲಿ ಫ್ಯಾಕ್ಟ್ರಿ ತೆರೆದಿದ್ದಾನೆ. ಅಲ್ಲೇ ಕೆಲಸ ಮಾಡ್ಬೋದು. ಇಲ್ಲಿಗೆ ಬರ್ತಾಳಲ್ಲ ಹುಡುಗಿ ಕುಸುಮ, ಅವಳು ನಮ್ಮ ಅಣ್ಣನ ಮಗಳು. ಡಾಕ್ಟರ್ ಆಗಿದ್ದಾಳೆ. ಅವಳಿಗೆ ನರ್ಸಿಂಗ್ ಹೋಮ್ ಹಾಕಿಕೊಟ್ಟು ನಾನೇ ಅದನ್ನು ನಡೆಸ್ಬೋದು. ಆದರೆ ರೇಣುಕಾ ಮತ್ತೆ ನನಗೆ ಸಿಗ್ತಾಳೆ ಅನ್ನುವ ನಂಬಿಕೆ ನನಗಿಲ್ಲ. ಅವನ ಮಾತಿನಲ್ಲಿ ಈಗ ಆತಂಕ, ನಿರಾಸೆ ಅಣಕಿತು. ರೇಣುಕಾ ಅಂದರೆ ಯಾರು? ಆ ಹುಡುಗಿ ಅವರು? ಕರುಣಾಕರನ್ ಕುತೂಹಲದಲ್ಲಿ ಪ್ರಶ್ನಿಸಿದರು. ಅದೇ ನಾನು ಪ್ರೀತಿಸ್ತಾ ಇದ್ನಲ್ಲ ಆ ಹುಡುಗಿ. ಅವಳಿಗೆ ಒಬ್ಬ ತಮ್ಮ ಮಾತ್ರ ಇದ್ದ, ತಾಯಿಯೂ ಇದ್ದಳು. ಈಗ ಅವರು ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೋ, ಅವರ ಸ್ಥಿತಿ ಹೇಗಿದೆಯೋ? ರೇಣುಕಾ ನಿಮ್ಮನ್ನು ಈಗಲೂ ಪ್ರೀತಿಸ್ತಾ ಇದ್ದಾರಾ? ಅದು ತಂದೆಯನ್ನು ಕೊಂದವರು ನೀವು ಅಂತ ತಿಳಿದ ಮೇಲೂ? ಕರುಣಾಕರನ್ ಸಹಜವಾಗಿಯೇ ಕೇಳಿದರು. ನನ್ನ ಅರೆಸ್ಟ್ ಮಾಡಿದಾಗ ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ನಾನು ಅಪರಾಧಿ ಅಲ್ಲವೇ ಅಲ್ಲ ಅಂತ ಅವಳು ಹೇಳಿದ್ಲು. ಆದರೆ ನನ್ನ ಪರವಾಗಿ ಯಾವುದೇ ಬಲವಾದ ಸಾಕ್ಷಿಯೂ ಇರಲಿಲ್ಲ.
ಆಕೆ ಈಗ ಎಲ್ಲಿದ್ದಾರೆ? ಅವರಿಗೆ ನಿಮ್ಮ ವಿಷಯದಲ್ಲಿ ಅನುಮಾನ ಬಂದಿರಬೇಕು. ಭವಿಷ್ಯ ಬೇರೆಯವರನ್ನು ಮದುವೆ ಆಗಿರ್ಬೋದು. ಅದಕ್ಕೆ ಒಂದು ಸಲವ ನಿಮ್ಮನ್ನು ನೋಡೋಕ್ಕೆ ಅವನು ಬಂದಿಲ್ಲ ಅನಿಸುತ್ತೆ. ಅದೇ ನನಗೂ ಅನುಮಾನ. ನಮ್ಮ ಅಣ್ಣ ಅವರ ಮನೆಯವರ ಹೆಸರು ಕೇಳಿದರೆ ಸಿಟ್ಟಾಗ್ತಾನೆ. ಅವನಿಗೆ ಹೇಳಿದ್ದೆ ವಿಚಾರಿಸು ಅಂತ, ಕಾಗದ ಬರೆದಿದ್ದೀನಿ ಅಂತ. ಹಳ್ಳಿಯನ್ನೇ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಉತ್ತರ ಬಂತಂತೆ. ಅವನ ಮಾತಿನ್ನೂ ಮುಗಿದಿರಲಿಲ್ಲ. ಹೊರಗೆ ಜೋರಾಗಿ ವಿಷಲ್ ಶಬ್ದ ಕೇಳಿಸಿತು. ಅದು ಕೈದಿಗಳ ನಡುವೆ ಗಲಾಟೆ ನಡೆಯುತ್ತಿರುವ ಸೂಚನೆ. ಕರುಣಾಕರನ್ ಹ್ಯಾಟ್ ತೆಗೆದುಕೊಳ್ಳುವ ಹೊತ್ತಿಗೆ ಮತ್ತು ಹಲವಾರು ಬಾರಿ ವಿಷಲ್ ಹಾಕಿದ್ದು ಕೇಳಿಸಿದೆ ತಡ. ಹ್ಯಾಟನ್ನು ತಲೆಯ ಮೇಲೆ ಇರಿಸ್ಕೊಂಡು ಶಬ್ದ ಬಂದ ಕಡೆ ಅವರು ಧಾವಿಸಿದ್ರು. ಲಕ್ಷ್ಮಣನು ಅವರ ಹಿಂದೆಯೇ ಓಡಿದ. ತೋಟದ ಕೆಲಸ ಮಾಡುತ್ತಿದ್ದಾಗ ರೌಡಿ ಗ್ಯಾಂಗ್ ಹಾಗೂ ರೌಡಿ ಮಾಂಚನ ನಡುವೆ ವಾಗ್ವಾದ ಆರಂಭವಾಗಿದೆ. ಅದು ಹೊಡೆದಾಟದ ಹಂತ ಮುಟ್ಟಿತು. ಇವರು ಅಲ್ಲಿಗೆ ಹೋಗುವ ಹೊತ್ತಿಗೆ ಅದು ತೀವ್ರ ಸ್ವರೂಪ ಪಡೆದುಕೊಂಡು ಇಬ್ಬರು ಒಬ್ಬರನ್ನೊಬ್ಬರು ಹಿಡ್ಕೊಂಡು ನೆಲದ ಮೇಲೆ ಹೊರಳಾಡುತ್ತಾ ಪರಸ್ಪರ ಕುತ್ತಿಗೆ ಇಸುಕುವ ಯತ್ನದಲ್ಲಿದ್ದರು. ಮಾಚ ಹಾಗೂ ರಂಗ ಕುಖ್ಯಾತ ರೌಡಿಗಳು. ಕೊಲೆ, ದರೋಡೆ, ಕಳ್ಳತನ ಮಾಡಿ ಜೈಲಿಗೆ ಬಂದು ಸೇರಿಕೊಂಡವರು. ಇಬ್ಬರದು ವಿರೋಧಿ ಗುಂಪು. ಒಬ್ಬರ ನೆರಳನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗದು. ಎರಡು ಗುಂಪಿನ ಕಡೆಯ ಕದೀಮ ಕೈದಿಗಳು ಅಲ್ಲೇ ಇದ್ದರು. ಅವರನ್ನು ಪ್ರತ್ಯೇಕವಾಗಿ ಇರಿಸಿದ್ರೂ ಆಗಾಗ ಇಂತಹ ಒಡೆದಾಟ ನಡೆಯುತ್ತಲೇ ಇತ್ತು. ಆದರೆ ಈ ಬಾರಿ ಅದು ವಿಚಿತ್ರ ಸ್ವರೂಪ ತಾಳಿತು. ಭವಿಷ್ಯ ಮೊದಲೇ ಯೋಚಿಸಿ ಮಾಡಿದ ಹೊಡೆದಾಟ ಇರಬೇಕು. ಕರುಣಾಕರನ್ ಅಲ್ಲಿಗೆ ಬರೋದನ್ನೇ ಕಾಯುತ್ತಿದ್ದವರಂತೆ ಗಿಡಕ್ಕೆ ಪಾತಿ ಮಾಡುತ್ತಿದ್ದ ಕೈದಿಗಳೆಲ್ಲ ಪರಸ್ಪರ ಹೊಡೆದಾಟಕ್ಕೆ ಇಳಿದರು. ನೋಡುತ್ತಿರುವಂತೆಯೇ ಅದೊಂದು ಚಿಕ್ಕದಾದ ರಣರಂಗದಂತೆ ಮಾರ್ಪಾಟಾಯಿತು. ಪರಿಸ್ಥಿತಿ ಕೈ ಮೀರುತ್ತಿರುವ ಅರಿವಾಗಿ ಕರುಣಾಕರನ್ 2-3 ಬಾರಿ ಎಚ್ಚರಿಸಿದ್ರು. ಇವತ್ತಿನ ಕೆಲಸ ಸಾಕು, ಎಲ್ಲರೂ ಸೆಲ್ ಒಳಗೋಗಿ ಎಂದು ಮತ್ತೆ ಮತ್ತೆ ಹೇಳಿದರು. ಆದರೆ ಹೊಡೆದಾಟಕ್ಕೆ ತಹಬದಿಗೆ ಬರಲೇ ಇಲ್ಲ. ನಂತರ ಗಾಳಿಯಲ್ಲಿ ಗುಂಡು ಹಾರಿತು. ರಿವಲ್ವಾರ್ ಕಂಡೊಡನೆ ಮಿಂಚಿನತ್ತೆ ಅತ್ತ ಜಿಗಿದ ಮಾಚ ಕರುಣಾಕರನ್ ಮೈ ಮೇಲೆ ಬಲವಾದ ಏಟು ಹಾಕಿದ. ರಿವಲ್ವಾರ್ ಕೆಳಗೆ ಬಿದ್ದೊಡನೆ ಮಾಚ ತಕ್ಷಣ ಅದನ್ನು ತೆಗೆದುಕೊಂಡು, ಎಲ್ಲರೂ ಬೇಗ ತಪ್ಪಿಸ್ಕೊಂಡು ಹೋಗಿ, ತಡೆಯೋಕೆ ಬಂದವರನ್ನು ಮುಲಾಜಿಲ್ಲದೆ ಕೊಂದು ಹಾಕಿ ಎಂದು ಸೂಚನೆ ಕೊಟ್ಟು, ಈ ಸೂಚನೆ ರೌಡಿ ರಂಗನ ಗುಂಪಿನವರಿಗೂ ಅನ್ವಯವಾಗ್ತಿತ್ತು. ಹೀಗಾಗಿ ಎಲ್ಲರೂ ಒಮ್ಮೆಲೆ ಗೇಟಿನತ್ತ ಧಾವಿಸಿದ್ರು. ಸೈನ್ಯದಲ್ಲಿದ್ದು ಒಳ್ಳೆಯ ಅಧಿಕಾರಿ ಎಂದು ಹೆಸರು ಪಡೆದಿದ್ದ ಲಕ್ಷ್ಮಣನಿಗೆ ಅಲ್ಲಿನ ದೃಶ್ಯ ಕಂಡು ಮೊದಲು ಗಾಬರಿಯಾದರೂ ಇವರ ಗಲಾಟೆಯ ಪರಿಣಾಮ ಹೇಗೆ ಆಗಬಹುದು ಎಂದು ಮೊದಲೇ ಊಹಿಸಿದ್ದ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲು ಇವರು ಎಲ್ಲರೂ ಸೇರಿ ಹಾಕ್ಕೊಂಡಿರುವ ಹುನ್ನಾರ ಇದು. ತಡೆಯಲು ಬಂದ ಯಾರನ್ನು ಇವರು ಸುಮ್ಮನೆ ಬಿಡಲಾರರು ಎಂದು ಯೋಚಿಸುತ್ತಿರುವಂತೆಯೇ ಹಿಂದೆ ಹಿಂದೆ ಹೆಜ್ಜೆ ಹಾಕುತ್ತಾ ಮಾಚನು ಗೇಟ್ನತ್ತ ಹೆಜ್ಜೆ ಹಾಕಲು ಆರಂಭಿಸಿದ. ಮಾಚ, ಎಚ್ಚರಿಕೆ, ರಿವಾಲ್ವರ್ ತೆಗೆದುಕೊಂಡು ಹೋಗಬೇಡ, ಕೊಟ್ಬಿಡು. ಕರುಣಾಕರನ್ ಎಚ್ಚರಿಸುತ್ತಲೇ ಅವನತ್ತ ಹೋಗತೊಡಗಿದ್ರು. ಅನೇಕ ಕೊಲೆ, ದರೋಡೆಗಳನ್ನು ಮಾಡಿ ಹಲವಾರು ಬಾರಿ ಜೈಲಿಗೆ ಬಂದು ಹೋಗಿರುವ ಮಾಚನ ಮೊಗದಲ್ಲಿ ದುರ್ತು ಕಳೆ ಎಳೆಯಿತು. 4 ಗೋಡೆಗಳ ನಡುವಿನ ಜೀವನಕ್ಕೆ ಅವನು ಬೇಸತ್ತು ಹೋಗಿದ್ದ. ಕರುಣಾಕರನ್ ಬಳ್ಳಾರಿ ಜೈಲಿನಿಂದ ವರ್ಗವಾಗಿ ಇಲ್ಲಿಗೆ ಬಂದ ಮೇಲಂತೂ ಜೈಲಿನ ಒಳಗೆ ನಡೆಯುತ್ತಿದ್ದ ಅವನ ಐಷಾರಾಮಿ ಜೀವನಕ್ಕೆ ಕಲ್ಬಿತ್ತು. ಗಾಂಜಾ ಇರಲಿ, ವೈನ್ ಕೂಡ ಸಿಗೋದಿಲ್ಲ ಎಂದು ಅರಿತಾಗ, ಅದು ಅನುಭವಕ್ಕೆ ಬಂದಾಗ ಬೋನಿನಲ್ಲಿಟ್ಟ ಕ್ರೂರ ಮೃಗದಂತೆ ಉಗ್ರನಾಗಿ ಚಡಪಡಿಸುತ್ತಿದ್ದ. ಜೈಲಿನಿಂದ ಪರಾರಿಯಾಗಲು ಕಳೆದ 2 ತಿಂಗಳಿನಿಂದ ತನ್ನ ಸಂಗಡಿಯರೊಂದಿಗೆ ಚರ್ಚಿಸಿ ಸ್ಕೆಚ್ ಹಾಕಿದ. ಸಾಹೇಬ್ರು ಕಂಡು ಕಾಣದ ಹಾಗೆ ನೀವು ಸುಮ್ಮನಿದ್ರೆ ಸರಿ, ಇಲ್ಲ ಅಂದರೆ ನೋಡಿ, ನಿಮ್ಮನ್ನು ಮುಗಿಸ್ಬಿಡ್ತೀನಿ. ನಾನು ಎಂಥವನು ಅಂತ ನಿಮಗಿನ್ನೂ ಗೊತ್ತಿಲ್ಲ, ಮಾಚ ಕೇಳಿದ. ಮಾಚನ ಗುರಿ ಅಧಿಕಾರಿಯ ಕಡೆಗೆ ಇತ್ತು. ಜೈಲಿನ ಉಳಿದ ಸಿಬ್ಬಂದಿ ಕೈದಿಗಳನ್ನೆಲ್ಲ ಸೆಲ್ಗೆ ಸೇರಿಸುವ ಪ್ರಯತ್ನದಲ್ಲಿದ್ದರು. ಲಕ್ಷ್ಮಣ್ ಮಾತ್ರ ಮಾಚನ ಹಿಂಬದಿಗೆ ಹೋಗುವುದರಲ್ಲಿ ಯಶಸ್ವಿಯಾದ. ಇದು ಕರುಣಾಕರನ್ ಗಮನಕ್ಕೂ ಬಂದಿತ್ತು. ನೋಟ ಹೊರಳಿಸಿದರೆ ಮಾತಿಗೂ ಅವಕಾಶ ಕೊಡದಂತೆ ಮಾಚ ಗುಂಡು ಹಾರಿಸೇ ಬಿಡ್ಬೋದು ಎಂಬ ಅರಿವಿದ್ದರಿಂದ ಅವರು ಶಿಲೆಯಂತೆ ಅಲ್ಲೇ ನಿಂತರು. ಈಗ ಮಾಚ ವಿಜೃಂಭಿಸಿದ. ತಪ್ಪಿಸಿಕೊಳ್ಳಲು ಇನ್ನೇನು ಹೆಜ್ಜೆ ಎತ್ತಿರಿಸಬೇಕು. ಅಷ್ಟರಲ್ಲಿ ಲಕ್ಷ್ಮಣ್ ಅವನ ಬಲಗೈಯನ್ನು
ಮೊಣಕಟ್ಟನ್ನು ಬಿಗಿಯಾಗಿ ಹಿಡಿದು ಕಾಲಿಗೆ ತೊಡೂರು ಕೊಟ್ಟ. 2 ಏಕಕಾಲಕ್ಕೆ ನಡೆದಿದ್ದರಿಂದ ಮಾಚ ನೆಲದ ಮೇಲೆ ಮಗಚ್ ಬಿದ್ದ. ಆದರೆ ರಿವಾಲ್ವರ್ ಮೇಲಿನ ಹಿಡಿತ ಸಡಿಲವಾಗಲಿಲ್ಲ. ಸುಮಾರು 20 ನಿಮಿಷಗಳ ಸೆಣಸಾಟದ ನಂತರ ಕೊನೆಗೂ ರಿವಾಲ್ವರ್ ಲಕ್ಷ್ಮಣ ವಶವಾಯಿತು. ಮಾಚನನ್ನು ವಶಕ್ಕೆ ತೆಗೆದುಕೊಂಡು ಸೆಲ್ನೊಳಗೆ ದಬ್ಬುವ ವೇಳೆಗೆ ಸಿಬ್ಬಂದಿ ಸುಸ್ತಾಗಿ ಹೋದರು. ಏಟು ತಿಂದು ಬುಸುಗುಡುತ್ತಿದ್ದ ಮಾಚ, ನೀನು ನಮ್ಮ ಹಾಗೆ ಕೈದಿ, ತಪ್ಪಿಸ್ಕೊಳ್ಳುವ ಒಳ್ಳೆಯ ಅವಕಾಶನ ಕಳ್ಕೊಂಬಿಟ್ಟೆ. ಇವರೇ ನಿನ್ನನ್ನು ಸುಪ್ಪತ್ತಿಗೆಯಲ್ಲಿ ಹಾಕಿ ತೂಗ್ತಾರಾ? ಥೂ ನಿನ್ನ ಜನ್ಮಕ್ಕಿಷ್ಟು ಎಂದು ಜೋರಾಗಿ ಉಗುಳಿದ. ನೋಡ್ತಾ ಇರು, ಇವತ್ತಲ್ಲ ನಾಳೆ ನಿನ್ನ ಒಂದು ಕೈ ನೋಡ್ಕೊಳ್ದೆ ಇದ್ರೆ ನಾನು ಮಾಚಾನೇ ಅಲ್ಲ ಎನ್ನುತ್ತಾ ಮೀಸೆಯನ್ನು ಬೆರಳಿನ ಹಿಂಬದಿಯಲ್ಲಿ ತೀಡಿ ಪ್ರತಿಯಾಜ್ಞೆ ಮಾಡಿದ. ಮಾಚ ಹಾಗೂ ಲಕ್ಷ್ಮಣ ಇಬ್ಬರಿಗೂ ಹೊಡೆದಾಟದಲ್ಲಿ ಏಟ್ ಬಿದ್ದಿದ್ದರಿಂದ ಡಾಕ್ಟರ್ ಬಂದು ಮಾಚನಿಗೆ ಅಲ್ಲೇ ಬ್ಯಾಂಡೇಜ್ ಹಾಕಿದ್ರು. ಅಪಾಯದ ಸ್ಥಳಕ್ಕೆ ಏಟ್ ಬಿದ್ದು ಸಾಯೋವಷ್ಟು ನೋವಾಗಿದೆ. ನನ್ನ ಆಸ್ಪತ್ರೆಗೆ ಸೇರಿಸಿ, ಇಲ್ಲಾಂದರೆ ನಿಮ್ಮನ್ನು ನಿಮ್ಮ ಮನೆಯವರನ್ನು ಮುಗಿಸ್ಬಿಡ್ತೀನಿ ಎಂದು ಮಾಚ ಡಾಕ್ಟರ್ಗೆ ಬೆದರಿಕೆ ಹಾಕಿದ. ಅವನದೆಲ್ಲ ನಾಟಕ. ಆಸ್ಪತ್ರೆಗೆ ಹೋದರೆ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾನೆ, ಇಲ್ಲಾಂದರೆ ಅಲ್ಲಿಯ ಸಿಬ್ಬಂದಿಯನ್ನು ಹೆದರಿಸಿ ತನಗೆ ಬೇಕಾದದನ್ನೆಲ್ಲ ತರಿಸ್ಕೊಂಡು 1 ವಾರ ಆರಾಮಾಗಿ ಇದ್ದು ಬರ್ತಾನೆ ಎಂದು ಕರುಣಾಕರನ್ ಉದಾಸೀನರಾದರು. ಸ್ವಲ್ಪ ಏಟ್ ಬಿದ್ದಿದೆ, ಆದರೆ ಅಡ್ಮಿಟ್ ಮಾಡುವಂಥದ್ದು ಏನೂ ಆಗಿಲ್ಲ ಎಂದು ಡಾಕ್ಟರ್ ಕೂಡ ಹೇಳಿದರು. ಆದರೆ ಲಕ್ಷ್ಮಣನಿಗೆ ಮಾತ್ರ ತೋಳು, ತೊಡೆ ಹಾಗೂ ಹಣೆಗೆ ತೀವ್ರತರ ಗಾಯಗಳಾಗಿದ್ದವು. ಅಂಥದ್ದೇನೂ ನನಗಾಗಿಲ್ಲ ಡಾಕ್ಟರ್ ಎಂದು ಅವನು ಹೇಳುತ್ತಿದ್ದರೂ ಡಾಕ್ಟರ್ ಸಲಹೆಯಂತೆ ಕರುಣಾಕರನ್ ಅವನನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರು. ನಿಮ್ಮಿಂದ ನನಗೆ ಮರು ಹುಟ್ಟು ಸಿಕ್ಕಿದ ಹಾಗೆ ಆಯಿತು ಲಕ್ಷ್ಮಣ್. ನಿಮ್ಮ ಜೀವ ಮತ್ತೆ ಒತ್ತೆ ಇಟ್ಟು ಆ ರಾಕ್ಷಸನ ಜೊತೆ ಹೋರಾಡಿ ನನ್ನ ಉಳಿಸಿದ್ದೀರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಕರುಣಾಕರನ್ ಅವನಿಗೆ ಕೈ ಮುಗಿದು ಕೃತಜ್ಞತೆ ಸೂಚಿಸಿದರು. ನಿಮ್ಮ ಬದುಕಿಗೆ ಒಂದು ಅರ್ಥ ಇದೆ ಸರ್. ಅವನು ಮಾತಿನಲ್ಲಿ ವಿಷಾದದ ಭಾವ ತುಂಬಿದೆ. ಕೊನೆಯ ಪಕ್ಷ ನಿಮ್ಮನ್ನು ಉಳಿಸಿ ಈ ಜೀವನ ಸಾರ್ಥಕ ಮಾಡಿಕೊಂಡೆ ಅನ್ನುವ ಸಂತೋಷ ನನಗೆ. ಕರುಣಾಕರನ್ ಅವನ ಕೈ ಹಿಡಿದು ಮೃದುವಾಗಿ ಹಿಸುಕಿದ್ರು. ತನ್ನ ತೀರ ಸಮೀಪ ಸುಳಿದಾಡಿದ್ದ ಸಾವಿನ ನೆರಳಿಗೆ ಅವರು ಹೆದರಿರಲಿಲ್ಲ. ಇಷ್ಟು ವರ್ಷಗಳ ಸೇವಾ ಅವಧಿಯಲ್ಲಿ ಇಂತಹ ಅನೇಕ ಘಟನೆಗಳು ಪುನರಾವರ್ತನೆಯಾಗಿದ್ದವು. ಆದರೆ ಲಕ್ಷ್ಮಣ್ಣಂತಹ ಅಮಾಯಕ, ನಿಷ್ಠಾವಂತ, ಮಾನವೀಯತೆ ಉಳ್ಳುವ ವ್ಯಕ್ತಿಯನ್ನು ಅವರು ಜೈಲಿನಲ್ಲಿ ಕಂಡಿದ್ದು ಇದೇ ಮೊದಲ ಬಾರಿ. ಇಂತಹ ವ್ಯಕ್ತಿ ಕೊಲೆ ಮಾಡಿದ್ದಾದರೂ ಯಾಕೆ ಎನ್ನುವುದು ಅವರಿಗೆ ಯಕ್ಷಣ ಪ್ರಶ್ನೆಯಾಗಿತ್ತು. ಸರ್, ಅವರು ಹೊರಟಾಗ ಲಕ್ಷ್ಮಣ್ ಅಳುಕತ್ತಲೆ ಕೇಳಿದ, ಎಷ್ಟು ದಿನ ನಾನು ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ? ಇಲ್ಲಿ ಇರೋಕ್ಕೆ ನಿಮಗೆ ಇಷ್ಟ ಇಲ್ವಾ? ಅಥವಾ ಇಲ್ಲಿ ನಿಮ್ಮ ಜೀವಕ್ಕೆ ಯಾರಾದರೂ ಕೈದಿಗಳು, ಸಂಬಂಧಿಕರು ಅಪಾಯ ತಂದೊಡ್ಬಹುದು ಅನ್ನುವ ಭಯವ? ಅವರು ಕೇಳಿದ್ರು. ವಿಷಯ ಅದಲ್ಲ, ನಾನು ಇಲ್ಲಿದ್ದೀನಿ ಅಂತ ಫೋನ್ ಮಾಡಿ ಮನೆಗೆ ತಿಳಿಸ್ತೀರಾ ಸರ್? ನನಗೆ ನಮ್ಮ ಕುಸುಮನ ನೋಡಬೇಕು ಅನ್ನಿಸ್ತಿದೆ. ಅವನ ಮಾತಿಗೆ ಹಗುರವಾಗಿ ನಗುತ್ತಾ ಅವರು ಒಪ್ಪಿಗೆ ಕೊಟ್ಟರು. ಪೊಲೀಸ್ ಪೆಹರೆಯಲ್ಲಿ ನೋವು, ಹಿಂಸೆಯ ನಡುವೆಯೂ ಮನೆಯಿಂದ ಯಾರಾದರೂ ಬರಬಹುದೇ ಎಂದು ಲಕ್ಷ್ಮಣ್ ಕಾದ. ಸಂಜೆ ಕಳೆದು ಕತ್ತಲೆ ಕಾಲಿರಿಸತೊಡಗಿದಂತೆ ಕರುಣಾಕರನ್ ಮನೆಗೆ ಫೋನ್ ಮಾಡಿ ತಿಳಿಸೋದನ್ನು ಮರೆತಿರಬಹುದೇ ಅನಿಸಿ ನಿರಾಸೆ ಕಾಡತೊಡಗಿತು. ರಾತ್ರಿ 8 ಗಂಟೆಯ ಹೊತ್ತಿಗೆ ಊಟ ಮಾಡಿದ್ದೆಲ್ಲ ಕಹಿ ಎನಿಸಿ ವಾಂತಿ ಆಗುವಂತಾಯಿತು. ನೋವಿಗೆ ಹೀಗಾಗ್ಬೋಗಿರ್ಬೋದು ಎಂದುಕೊಂಡ್ರು ಕಾನ್ಸ್ಟೇಬಲ್ಗೆ ವಿಷಯ ತಿಳಿಸಿದ. 1 ಗಂಟೆಗೆ ನಂತರ ಡಾಕ್ಟರ್ ಬಂದು ಪರೀಕ್ಷಿಸಿ ಜ್ವರ ಬಂದಿದೆ ಎಂದು ಹೇಳಿ ಇಂಜೆಕ್ಷನ್ ಕೊಟ್ಟು ಮಾತ್ರೆ ತೆಗೆದುಕೊಳ್ಳಲು ಸೂಚಿಸಿದರು. ಮಾರನೆಯ ದಿನ ಸಂಜೆಯ ಹೊತ್ತಿಗೆ ಜ್ವರದ ತಾಪ ಇಳಿಮುಖವಾಗತೊಡಗಿತು. ಮನೆಯಿಂದ ಇಷ್ಟು ಹೊತ್ತಾದರೂ ಯಾರೂ ಬರಲಿಲ್ಲ ಎಂಬ ಯೋಚನೆಯ ಹಿಂದೆಯೇ ರೇಣುಕಾಳ ನೆನಪಾಯಿತು. ಹಳ್ಳಿಯಲ್ಲಿ ಇರುತ್ತಿದ್ದುದು ರಜದ ಅವಧಿಯಲ್ಲಿನ ಕೆಲವು 1 ತಿಂಗಳಾದರೂ ಅವಳ ಸಾನ್ನಿಧ್ಯ ಅವನಿಗೆ ಅಪ್ಯಯಮಾನವೆನಿಸಿತು. ಇನ್ನು ಎಷ್ಟು ದಿವಸ ಅಂತ ಹೀಗೆ? ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಬಿಡಿ ಎಂದು ಅವಳ ತಾಯಿಯೇ ಹೇಳಿದ್ಲು. ತಿಪ್ಪಯ್ಯ ಪ್ರತಿಕ್ರಿಯಿಸದಿದ್ದರೂ ಮೌನವಾಗಿದ್ದು. ಇವರ ಮನೆಯವರಿಗೆ ಏನು? ಇವರಿಬ್ಬರು ಪ್ರೀತಿಸುತ್ತಿರುವ ವಿಷಯ ಇಡೀ ಹಳ್ಳಿಗೆ ತಿಳಿದಿತ್ತು. ಇವನು ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಮಾಡಿದ್ದ. ತಂದೆ ತಾಯಿಯೂ ಒಪ್ಪಿದ್ರು. ಈ ಸಲ ನೀನು ರಜದಲ್ಲಿ ಬಂದಾಗ ಸಿಂಪಲ್ ಆಗಿ ಮದುವೆ ಮುಗಿಸ್ಬಿಡೋಣ ಎಂದು ಇವನ ತಾಯಿ ಹೇಳಿದಾಗ, ಅಂಥದ್ದೇನು, ಹೇಗಿದ್ರೂ 1-2 ತಿಂಗಳು ರಜಾ ಸಿಕ್ಕೇ ಸಿಗುತ್ತೆ,
ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ. ಅದರಿಂದ ಮದುವೆಯನ್ನು ಸಿಂಪಲ್ಲಾಗಿ ಯಾಕೆ ಮಾಡ್ಕೊಬೇಕು? ರಾಮಸ್ವಾಮಿಗೆ ಮಾಡಿದ ಹಾಗೆ 3 ದಿವಸ ಗ್ರ್ಯಾಂಡ್ ಆಗಿ ಮಾಡೋಣ ಎಂದು ತಂದೆಯೂ ಹೇಳಿದರು. ಲಕ್ಷ್ಮಣ್ ಮಗ್ಗಲು ಬದಲಾಯಿಸಿ ಹೋದ. ಇಡೀ ದೇಹವೆಲ್ಲ ನೋವಿನಿಂದ ಕಿತ್ತು ಬರುವಂತೆ ಎನಿಸಿತು. ಹೊರಡಾಡಲು ಸಾಧ್ಯವೇ ಇಲ್ಲ ಅನಿಸಿದಾಗ ಎದ್ದು ಕಿಟಿಕಿಯ ಬಳಿ ಹೋದ. ಆಗಸದಲ್ಲಿ ಪೂರ್ಣಚಂದ್ರ ತೇಲಾಡುತ್ತಿದ್ದ. ನಕ್ಷತ್ರಗಳು ಮಿನುಗುತ್ತಿದ್ದವು. ಅಂದು ಕೂಡ ಅದೇ ಪೂರ್ಣಿಮೆಯ ದಿನ. ರಜೆ ಸಿಕ್ಕಿತು ಅಂತ ತಕ್ಷಣ ಬಂದ್ಬಿಟ್ಟೆ. ಈ ಸಲವೇ ಮದುವೆಯ ಶಾಸ್ತ್ರ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದ ಮೇಲೆ ನಮ್ಮ ತಂದೆ ತಾಯಿಗೂ ವಿಷಯ ತಿಳಿಸೋಣ ಅಂದ್ಕೊಂಡಿದ್ದೆ. ಆದರೆ ಅವರ ಮದ್ರಾಸಿಗೆ ಹೋಗಿಬಿಟ್ಟಿದ್ದಾರೆ ರೇಣುಕಾ ಎಂದು ಅವಲತ್ತುಗೊಂಡಿದ್ದ. ಆದರೆ ಅವಳ ಮದುವೆಯ ಪ್ರಸ್ತಾಪವನ್ನೇ ಮಾಡಲಿಲ್ಲ. ಆಗುತ್ತೆ ಬಿಡಿ, ಒಂದಿನ ಎಂದಿದ್ಲು. ಅವನನ್ನು ಎಂದೂ ನೋಡಿಯೇ ಇಲ್ಲ ಎಂಬಂತೆ ಅವನ ಹಣೆ, ಕಣ್ಣು, ಮೂಗನ್ನು ಸವರುತ್ತಾ, ನೀವು ಚೆನ್ನಾಗಿದ್ದೀರಿ, ತುಂಬ ಎಚ್ಚರಿಕೆಯಿಂದ ಕೆತ್ತಿ ಮಾಡಿದ ಶಿಲ್ಪದ ಹಾಗೆ ಕಾಣಿಸ್ತೀರಿ ಎಂದು ಹೇಳಿದ್ಲು. ತೀರಾ ಹತ್ತಿರದಲ್ಲೇ ಇದ್ದವಳು ಮೊಗವನ್ನು ಬೊಗಸೆಯಲ್ಲಿ ತುಂಬಿ ಮುತ್ತಿಡಲು ಹೋದಾಗ ಸೈನ್ಯದಲ್ಲಿದ್ದು ನೀವು ಕಲ್ತಿರೋ ಶಿಸ್ತು ಇದೇನಾ? ತೋಟ, ಹೊಲ, ಗದ್ದೆ, ಪಾರ್ಕ್ನಲ್ಲಿ ಹೀಗೆ ಸಿಕ್ಕಿದ ಜಾಗದಲ್ಲೆಲ್ಲ ಮುತ್ತಿಡೋದು ಎಂದು ಕೇಳಿದ್ಲು. ಅವನು ಪೆಚ್ಚಾಗಿ ದೂರ ಸರಿದಾಗ ಅವಳೇ ಮುಂದೆ ಬಾಗಿ ಅವನ ಹಣೆಗೆ ಮುತ್ತಿಟ್ಟಿದ್ಲು. ಮದ್ರಾಸಿಗೆ ಇವತ್ತೇ ಟೆಲಿಗ್ರಾಮ್ ಕಳಿಸಿ, ಇಲ್ಲ ಅಂದರೆ ನೀವೇ ಒಂದೆಜ್ಜೆ ಅಲ್ಲಿಗೆ ಹೋಗಿ ಬನ್ನಿ. ಹೀಗೆ ಎಷ್ಟು ವರ್ಷ ಅಂತ ನಾವಿಬ್ಬರು ಹೀಗೆ ತುಂಬ ಹತ್ತಿರ ಆದರೂ ತುಂಬ ದೂರ ಎಂದು ಹೇಳುತ್ತಾ ತೋಟದ ಕಾಲ್ದಾರಿಯಲ್ಲಿ ಅವನಿಗೆ ಅಂಟಿದಂತೆಯೇ ನಡೆದು ಬಂದಿದ್ಲು. ಒಂದು ನಿಮಿಷವೂ ತನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದವಳು ನಾನು ಜೈಲು ಸೇರಿದ ಮೇಲೆ ಒಮ್ಮೆಯಾದರೂ ತನ್ನನ್ನು ನೋಡಲು ಬಂದಿಲ್ಲ. ತಾನು ಜೈಲು ಸೇರಿದ ಸುದ್ದಿ ತಿಳಿದೊಡನೆ ಬೇರೆ ಮದುವೆ ಆದಲೇ. ಸ್ವಲ್ಪ ಆಸ್ತಿ ಇತ್ತು, ಅದೆಲ್ಲವನ್ನು ಮಾರಿ ಅವರು ಊರನ್ನೇ ಬಿಟ್ಟು ಹೋದ್ರು ಎಂದಮೇಲೆ ಅವಳ ಅಧ್ಯಾಯ ತನ್ನ ಬಾಳಪುಟದಲ್ಲಿ ಮುಗಿದೇ ಹೋಯಿತು ಎಂದೆ. ಅವನು ತೀರಾ ವ್ಯತ್ಯವಾದ. ಕೆಲವು 15 ನಿಮಿಷದೊಳಗೆ ತನ್ನ ಜೀವನವನ್ನೇ ಹಿಡಿದು ಅಲಗಿಸುವಂತಹ ಕೊಲೆಯ ಘಟನೆ ಅದು ತನ್ನ ಮನೆಯಲ್ಲೇ ನಡೆಯುತ್ತದೆ ಎಂದು ಅವನು ಊಹಿಸಿರಲೇ ಇಲ್ಲ. ರೇಣುಕಾಳನ್ನು ಅವಳ ಮನೆಗೆ ತಲುಪಿಸಿ ಮಾರನೆಯ ದಿನವೇ ಮದ್ರಾಸಿಗೆ ಹೋಗುವ ಯೋಚನೆಯಲ್ಲಿ ತನ್ನ ಮನೆಗೆ ಕಾಲಿಟ್ಟಾಗ ಕತ್ತಲಾಗಿತ್ತು. ಅತ್ತಿಗೆ ಎಂದು ಕೂಗುತ್ತಾ ವರಾಂಡಕ್ಕೆ ಬಂದಾಗ ಕಾಲಿಗೆ ಏನೋ ತೊಡರಿದಂತಾಗಿ ಬಾಗೋದ್ರಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಲೈಟ್ಗಳು ಹತ್ತಿಕೊಂಡವು. ನೋಡಿದ್ರೆ ವ್ಯಕ್ತಿಯೊಬ್ಬನ ರಕ್ತಸಿಕ್ತ ಶವ. ಮೊಕಾಂಡೆ ಮಲಗಿದ್ದವನು ಬೆನ್ನಿಗೆ ಚೂರಿಯಿಂದ ಹಿರಿಯಲಾಗಿತ್ತು. ರಕ್ತ ನೆಲದ ಮೇಲೆ ಕೋಡಿಯಾಗಿತ್ತು. ನೋಡಿ ಹಾಗೆ ಸುಮ್ಮನೆ ಹೊರಗೆ ಬರೋದು ಬಿಟ್ಟು ತಾನ್ಯಾಕ್ ಅವನ ಬೆನ್ನಲ್ಲಿ ತೂರಿದ ಚೂರಿಯನ್ನು ಹಿಡಿದು ಹೊರಗೆಳೆದೆ? ಈಗ ಹೇಗಿದೆ? ನೋವು ಸ್ವಲ್ಪ ಕಡಿಮೆ ಆಗಿದೆಯಾ? ಡಾಕ್ಟರ್ ಕೇಳಿದರು. ಲಕ್ಷ್ಮಣ್ ಈಗ ವಾಸ್ತವಕ್ಕೆ ಬಂದು ನಿಂತಲ್ಲೇ ಹೊರಳಿ ನೋಡಿದ. ಅವನ ಕಳೆಗೊಂದಿದ ನಿಸ್ಸಹಜ ಕಣ್ಗಳನ್ನು ನೋಡಿ ಅವನಲ್ಲಿ ಆತ್ಮವಿಶ್ವಾಸ ತುಂಬುವಂತೆ ಅವರೇ ಹೇಳಿದರು. ನಿಮಗೆ ಅಂಥದ್ದೇನೂ ಸಮಸ್ಯೆ ಇಲ್ಲ, 1 ವಾರದಲ್ಲಿ ಪೂರ್ತಿ ಹುಷಾರಾಗಿಬಿಡ್ತೀರಾ ಡಾಕ್ಟರ್ ಹೇಳಿದರು. ಲಕ್ಷ್ಮಣ್ ಶುಷ್ಕನಾಗಿ ಬೀರಿದ. ಆದರೆ ಏನನ್ನೂ ಹೇಳಲಿಲ್ಲ. ಭವಿಷ್ಯ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಡಾಕ್ಟರ್ ಹೇಳಿದರು, ನಿಮ್ಮಿಂದಾಗಿ ಸೂಪರ್ಡೆಂಟೆಡ್ ಬಚಾವಾದರು. ಅಷ್ಟಾದರೂ ಇಬ್ಬರು ಪ್ರೆಸೆನ್ಸರ್ ತಪ್ಪಿಸ್ಕೊಂಡಿದ್ದಾರಂತೆ. ತಪ್ಪಿಸ್ಕೊಂಡಿರುವವರು ಗ್ಯಾಂಗ್ ಲೀಡರ್ಸ್ ಅಲ್ಲ ತಾನೇ? ಲಕ್ಷ್ಮಣನ ಮಾತುಗಳಲ್ಲಿ ಇದ್ದಕ್ಕಿದ್ದಂತೆ ಕಾತುರತೆ ಅಣಕಿತು. ಅಲ್ಲ ಅನಿಸುತ್ತೆ. ಅವರಿಂದ ನಿಮ್ಗೇನಾದರೂ ತೊಂದರೆಯಾಗಬಹುದು ಅಂತ ಸೆಕ್ಯೂರಿಟಿ ಜಾಸ್ತಿ ಮಾಡ್ತಾರಂತೆ. ಏನೇ ಆದರೂ ರಾತ್ರಿ ಹೊತ್ತು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದೇ ಒಳ್ಳೆಯದು. ಅವರು ಹೋದ ಎಷ್ಟು ಹೊತ್ತಿನವರೆಗೂ ಲಕ್ಷ್ಮಣ್ ಶಿಲೆಯಂತೆ ನಿಂತೇ ಇದ್ದ. ಕೈದುಗಳು ಓಡಿ ಹೋಗಿರುವ ಬಗ್ಗೆ ಯೋಚಿಸ್ತಿದ್ದಾನೇನೋ ಅಥವಾ ರೇಣುಕಾಳ ನೆನಪು ಮತ್ತೆ ಮತ್ತೆ ಕಾಡ್ತಿತ್ತು, ತಿಳಿಯದು. ಮಾರನೆಯ ದಿನ ಬಿಸಿಲಿನ ಜಳ ಇಳಿಯಲು ಆರಂಭಿಸಿದಾಗ ಅವನಿಗೆ ತಡೆಯಲೇ ಆಗಲಿಲ್ಲ. ಕುಸುಮ ಯಾಕೆ ಬರ್ತಾ ಇಲ್ಲ ಎನ್ನೋದಕ್ಕೆ ಹೆಚ್ಚಾಗಿ ಹೇಗಾದರೂ ಮಾಡಿ ಅವಳನ್ನು ಈಗಲೇ ನೋಡಲೇಬೇಕು ಎಂದು ಅವನಿಗೆ ತೀವ್ರವಾಗಿ ಅನಿಸಲು ಆರಂಭಿಸಿತು. ಈ ನಂಬರ್ಗೆ ಫೋನ್ ಮಾಡಿ ನಾನು ಇರೋ ಜಾಗ ತಿಳಿಸಿ, ಖಂಡಿತ ಬಂದು ನೋಡಲೇಬೇಕು ಅಂತ ಅವರಿಗೆ ಹೇಳ್ತೀರಾ? ಆಕೆ ಹೆಸರು ಕುಸುಮ ಅಂತ.
ತಿಳಿದ ಮೇಲೆ ಅವರಿಗೆ ವಿಷಯ ತಿಳಿಸ್ಬೇಕು. ಹೇಳಿದ ವಿಷಯವನ್ನೇ ಮತ್ತೆ ಮತ್ತೆ ಒತ್ತಿ ಹೇಳಿ ಲಕ್ಷ್ಮಣ್ ಕಾನ್ಸ್ಟೇಬಲ್ನನ್ನು ಕಳಿಸಿದ. ಅವನು ವಾಪಸ್ ಬರೋವರೆಗೂ ಇವನು ಪಂಜರದಲ್ಲಿನ ಪಕ್ಷಿಯಂತೆ ಚಡಪಡಿಸ್ತಿದ್ದ. ಯಾರೋ ಗಂಡಸರು ಫೋನ್ ರಿಸೀವ್ ಮಾಡಿದ್ರು. ಕುಸುಮ ಅನ್ನೋರು ಮನೆಯಲ್ಲಿ ಇಲ್ವಂತೆ, ನರ್ಸಿಂಗ್ ಹೋಮ್ಗೆ ಹೋಗಿದ್ದಾರೆ ಅಂತೆ. ಫೋನ್ ನಂಬರ್ ಬರ್ಕೊಂಡಿದ್ದು ಚೀಟಿಯನ್ನು ಲಕ್ಷ್ಮಣನಿಗೆ ವಾಪಸ್ ಕೊಡ್ತಾ ಕಾನ್ಸ್ಟೇಬಲ್ ಹೇಳಿದ, ಅವರಿಗೆ ನನ್ನ ವಿಷಯ ಹೇಳಿ, ಫೋನ್ ರಿಸೀವ್ ಮಾಡಿದವರ ಹೆಸರೇನು ಅಂತ ಕೇಳಿ ತಿಳ್ಕೊಂಡು ಬರಬೇಕಿತ್ತು. ಬೇಸರ ಅಸಹಾಯಕತೆಯಲ್ಲಿ ಲಕ್ಷ್ಮಣ್ ಹೇಳಿದ, ಆದರೆ ನೀವು ಹಾಗೆ ಹೇಳಿ ಕಳಿಸ್ಲೇ ಇಲ್ವಲ್ಲ. ಕುಸುಮ ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಅವರಿಗೆ ವಿಷಯ ತಿಳಿಸ್ಬೇಕು ಅಂತ ನೀವು ಹೇಳಿದ್ರಲ್ಲ. ಕಾನ್ಸ್ಟೇಬಲ್ ಮುಖ ಹಿಂಡುತ್ತಾ ಅಸಮಾಧಾನ ವ್ಯಕ್ತಪಡಿಸಿದ. ಹೋಗಲಿ, ಇನ್ನೊಂದು ಫೋನ್ ಮಾಡಿ ಬರ್ತೀರಾ? ಬೇರೆ ಯಾರೇ ಆಗಿದ್ರೂ ಕಾನ್ಸ್ಟೇಬಲ್ ಒಪ್ತಿರಲಿಲ್ಲ. ಆದರೆ ಇವನು ಜೈಲ್ ಅಧಿಕಾರಿಗೆ ಬೇಕಾದ ವ್ಯಕ್ತಿ ಎಂದು ಗೊತ್ತಿದ್ದರಿಂದ ಫೋನ್ ನಂಬರ್ ತೆಗೆದುಕೊಂಡು ಗೊಣಗುತ್ತಲೇ ಹೊರಗೆ ಹೋದ. ಲಕ್ಷ್ಮಣ್ ಅವನ ಹಾದಿ ಕಾಯುತ್ತಾ ತುಂಬ ಹೊತ್ತೇ ನಿಂತಿದ್ದ. ಹೊರಡುವ ಮುನ್ನ ಜಯದೇವ್ ಮತ್ತೊಮ್ಮೆ ನಿಲುವು ಕನ್ನಡಿಯನ್ನು ಮುಂದೆ ನಿಂತು ನೋಡಿದ. ಸಿಂಪ್ಲಿ ಬ್ಯೂಟಿಫುಲ್ ಎಂದು ತನ್ನ ಪರ್ಸನಾಲಿಟಿಯ ಬಗ್ಗೆಯೇ ಮೆಚ್ಚುಗೆ ಸೂಚಿಸಿಕೊಳ್ಳುತ್ತಾ ಇನ್ನೊಮ್ಮೆ ಸೆಟ್ ಸ್ಟ್ರೇ ಮಾಡಿಕೊಂಡು ಮುಂಗುರುಳು ಹಣೆಯ ಮೇಲೆ ತುಸು ಜಾರುವಂತೆ ಮಾಡಿ ಮಾಟವಾದ ಮೀಸೆಯನ್ನು ಬೆರಳಿನ ತುದಿಯಿಂದ ತೀಡುವಾಗ ತನ್ನ ಇಂತಹ ಸುಂದರ ಮೈಕಟ್ಟನ್ನು ನೋಡಿಯೇ ಕಾಲೇಜಿನ ಹುಡುಗಿಯರೆಲ್ಲ ತನ್ನ ಸ್ನೇಹ ಬಯಸೋದು, ಮಾತನಾಡಿಸಲು ಯತ್ನಿಸೋದು ಎಂಬ ಯೋಚನೆಯ ಹಿಂದೆಯೇ ಗೌರಿಯ ನೆನಪಾಗಿ ಮನದಾಳದಲ್ಲಿ ಕಹಿ ಭಾವನೆ ಮೂಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.